ಅಂಜಲಿ ಸವಿ ಬ್ಲಾಗ್. ಓ ಮಮ್ಮಿ ಓ ಮಮ್ಮಿ ಓ ಮಮ್ಮಿ. ಹಾಗಾಯ್ಸ್ ಅನ್ಬೇಕಂತೆ. ಇವತ್ತು ಏನಾಗುತ್ತೆ? ನಿನ್ ತಲೆ ಆಗುತ್ತೆ ಅಡ್ಗಾಡ್ಗೆ ಅಡ್ಗಡ್ಗ ಮಗು ತರ ಮನ್ಸು. ಅಯ್ಯಯ್ಯೋ. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸವಿತಾ ಲೋಕೇಶ್. ಅಂಜಲಿ ಸವಿ ಬ್ಲಾಗ್ಗೆ ಸ್ವಾಗತ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅಂಜಲಿ ಸವಿ ಬ್ಲಾಗ್. ಅಲ್ಲಲ್ಲಲ್ಲಲ್ಲಲ್ಲಲ್ಲ ನಾನು ಹೇಳ್ತಾರ ಸರಿ ಇಲ್ಲ ಹಂಗಂದ್ರೆ. ಇಲ್ಲ, ಆಯ್ತು ಹೇಳು, ನೀನು ಹೇಳು. ನಾನಿಲ್ಲ ಏಯ್, ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅಂಜಲಿ ಸವಿ ಬ್ಲಾಗ್. ಹೇಳಿದೆ ಹೇಳಕ್ಕೆ ನೋಡಿ ಗೈಸ್, ಇವ್ರು ಹೇಳಿದ್ದು. ಹಿಂಗ್ ನಾನು ಹೇಳಿದ್ ಸರಿ ಇಲ್ಲ, ನೀನ್ ಹೇಳೋದ್ ಮಾತ್ರ ಕರೆಕ್ಟ್ ಆಗೈತೆ. ಇವ್ರು ಹೇಳಿದ್ದು ಏನಂತ? ಹಂಗೆ ಹೇಳು, ಮಮ್ಮಿ ಹೇಳ್ತೀವಿ ಸರಿ ಇಲ್ಲ ಅಂತ. ಇವ್ರು ಹೇಳಿದ್ದು ನಾನು ಹೇಳ್ತೀನಿ ಮಮ್ಮಿ. ಓ ಮಮ್ಮಿ ಓ ಮಮ್ಮಿ ಓ ಮಮ್ಮಿ. ಹಾಗಾಯ್ಸ್ ಅನ್ಬೇಕಂತೆ. ಆಮೇಲೆ ಆಮೇಲೆ ಇವತ್ತು ಏನಾಗುತ್ತೆ? ನಿನ್ ತಲೆ ಆಗುತ್ತೆ. ಅದಿಲ್ಲ ಸಾರಿ. ಜೊತೆ ಅಲ್ಲ, ಎಕ್ಸಾಮ್ ಮುಗೀತು ಅಂದ್ರೆ ಅವಳದು ಎಕ್ಸಾಮ್ ಮುಗ್ದಿದ ತಕ್ಷಣ ನೀನು ಅವಳ ಜೊತೆ ಕುತ್ಕೊಂಡು ಏನ್ ಆಟ ಆಡ್ತಾ ಇದ್ದೀರಾ? ಅಡ್ಗಡ್ಗ ಏನಂದೆ ಇನ್ನೊಂದ್ಸಲ ಹೇಳು. ಏನು ಅಡ್ಗೆ 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 ಏನೋ ಮಾಡ್ತಿದ್ಯಾ ನೀನು ಅವಳ ಜೊತೆ ಕುತ್ಕೊಂಡು? ಕೂತ್ಕೊಂಡಿರ್ಲಿಲ್ಲ, ಅಡ್ಗೆ ಮಾಡ್ತವ್ರ ಅವ್ರು. ಇದು ಟೈಮ್ ಪಾಸ ನಿಮ್ದು? ಇಲ್ಲ, ಅವ್ರು ಏನೋ ಅಡ್ಗೆ ಮಾಡ್ತಿದ್ರು. ಟೈಪ್ ಪಾಸ್ ಬೇರೆ ಏನಿಲ್ಲ. ಮಾಡಿ ಹೌದಾ? ಮಾಡಿ ಅಡ್ಗೆ. ಹಾ, ಆಟ ಸಾಮಾನಿದು ಫುಲ್ ಹನಿದು ಎರಡೆರಡು ಸೆಟ್ ಆಯ್ತಾ? ಹಾ, ಏನೇ ಐತೆ, ಏನೇನೇ ಆಟ ಸಾಮಾನು? ಏನು ರಿಯಲ್ ಆಗಿ ಅಡುಗೆ ಮಾಡ್ಬಿಡ್ತೀಯಾ? ಇಲ್ಲಪ್ಪ, ನೀನು ಕುತ್ಕೊಳ್ಳೋದಲ್ದೆ ಅಣ್ಣನೇ ಎಳ್ಕೊ ಕೂತಿದ್ಯಲ್ಲ. ಇದನ್ನೇ ಕೇಳ್ಕೊಂಡಿದ್ಯಲ್ಲ. ಹೊಡಿತು. ಏನೇ ಆಟ ಸಾಮಾನು ಇವೆಲ್ಲ? ಇದು ಉಪ್ಪು, ಅದೇ ಉಪ್ಪ ಹಂಗೇನೆ ಅನ್ಕೋಬೇಕು, ಅಲ್ಲಿರಲ್ಲ. ಪೆಪ್ಪರ್ ಹಾ, ಪೇಪರು ಪೆಪ್ಪರ್. ಪೆಪ್ಪರ್. ಇದು ನೀರು, ಹಾ ಇದು ನೀರು. ಹಾ, ಸರಿ. ಅನ್ಲಿಮಿಟೆಡ್ ಸ್ಟಾಕ್. ಏನು? ಹಾ, ಗರಂ ಮಸಾಲ ಅಂದ್ರೆ ಅಲ್ಲಿ ಐತೆ ಅಂತ ಅನ್ಕೋಬೇಕು ನಾವು. ಐತೆ. ನಿಜವಾಗ್ಲೂ ಆಯ್ತಾ? ಎರಡು ಸ್ಪೂನ್ ಹಾಕೋಬೇಕು. ಹಾ, ಹೊಡೆದ್ಬಿಡ್ತೀನಿ. ಪೆಪ್ಪರು ಇದು ಏನಿಲ್ಲ, ಜ್ಯೂಸ್ ಜ್ಯೂಸ್ ಏನಾದ್ರು ಮಾಡಿದ್ರೆ ಹಾಕೊಂಡು ಕುಡಿಯಕ್ಕೆ. ಹಾ. ಇದು ತರಕಾರಿ ಕಟ್ ಮಾಡಕ್ಕೆ. ಏನ್ ಕಟ್ ಮಾಡಕ್ಕೆ? ತರಕಾರಿ. ಓಕೆ. ಇದು ಗ್ಯಾಸ್. ಇದು ಗೊತ್ತಿರ್ಲಿಲ್ಲ, ಗ್ಯಾಸ್ ಅಂತ ಗೊತ್ತಿರ್ಲಿಲ್ಲ ಕಣೆ. ಅದ್ ನೋಡಿದ್ರೆ ಗೊತ್ತೇ ಆಗಲ್ಲ. ಸ್ಟವ್. ಗ್ಯಾಸ್ ಏನು? ಗ್ಯಾಸ್ ಸಿಲಿಂಡರ್ ಒಳಗಡೆ ಇರ್ತಲ್ಲ. ಒಬ್ಬೋ, ಸರಿ ಸರಿ. ಇದು ವೆಜಿಟೇಬಲ್ ಫ್ರೂಟ್ ಎರಡು ಐತೆ. ವೆಜಿಟೇಬಲ್ ಫ್ರೂಟ್ಸ್ ಐತಾ? ಇದು ಜೊತೆ ಇರುತ್ತಲ್ವಾ, ಏನದು? ಯಾರಿಗೂ ಇದು ಗ್ರೀನ್ ಪಾರ್ಟ್ ಇರುತ್ತಲ್ವಾ, ಸಪ್ರೇಟ್ ಮಾಡ್ಬಿಟ್ಟು ಕರಿಬೇವು ಕೊತ್ತಂಬರಿ. ಅದು. ಹಾ ಆಮೇಲೆ ಇದು ಸ್ಪೂನು ಅವೆಲ್ಲ. ಹಾ. ಇದು ತಪ್ಪಲೆಗಳು. ಇದು ವೆಜಿಟೇಬಲ್ ಫ್ರೂಟ್ಸ್ ನ ತೊಳೆಯಕ್ಕೆ. ಫ್ರೂಟ್ಸ್ ತೊಳೆಯಕ್ಕೆ ನೋಡ್ದ, ನಮ್ಮ ಮನೇಲಿ ನಮ್ಗೆ ಇಲ್ಲ ಈ ತರ ಫೆಸಿಲಿಟೀಸ್. ಆಮೇಲೆ ಇದು ಫ್ರೂಟ್ಸ್ ಎಲ್ಲ ತಗೊಳಕ್ ಬಕೆಟ್. ಬಕೆಟ್ ಎಲ್ಲ ಕಡೆ ಅದು. ಇನ್ನೇನೆಲ್ಲ ಇಲ್ಲೇ ಅಡ್ಗೆ ಮನೆ ಇಲ್ಲೇ ಐತೆ. ಆಮೇಲೆ ಇದು ಮತ್ ನಾನೇನ್ ಅಡ್ಗೆ ಮಾಡೋದೇ ಬೇಡ. ಅದು ಸೊಂಟ ಕಟ್ಕೊಳ್ಳೋದಂತೆ. ಅಲ್ಲ ಜೊತೆ ಯಾಕೆ ಅದು ಐತಲ್ಲ ಅಡ್ಗೆ ಮನೆಯಲ್ಲಿ, ತಗೋಬೇಕಾಯ್ತು, ಅದೇ ಕಟ್ಕೊಂಡ್ಬಿಡ್ಬೇಕಾಯ್ತು. ಸುಮ್ಮನೆ ಎಕ್ಕೊಂಡ್ಬಿಡುತ್ತೆ. ಇವಾಗ ನಮ್ಮ ಅಣ್ಣ ಟೊಮೆಟೊ ಗೊಜ್ಜು ಮಾಡ್ತಾರಂತೆ, ಬರ್ರಿ. ನಾನು ಯಾವಾಗಂದೆ ಹಿಂಗ್ ಮಾಡ್ಕೊಡ್ತೀಯ ಒಮ್ಮೆ ನೋಡಿ. ಮನೇಲಿ ಅಡ್ಗೆ ಮಾಡೋದೇ ಬೇಡ ಹಂಗಂದ್ರೆ ಅಲ್ಲ? ಹಾ, ಹೌದು. ಹಾ, ನೀನು ಗ್ರಾಜುಯೇಷನ್ ಡೇ ಮಾಡಿದ್ರಲ್ಲ, ಹೇಳೋದ್ರ ಬಗ್ಗೆ. ಏನಿತ್ತು ಜೊತೆ ಗ್ರಾಜುಯೇಷನ್ ಡೇ? ನಿಮಗೂ ಮಾಡ್ತಿದ್ರಾ? ಯಾವತ್ತೂ ಮಾಡಿಲ್ಲ. ನಿನ್ಗೆ ಇಲ್ಲಿ ಗಂಟ ಮಾಡಿಲ್ಲ ಅಲ್ಲ ಗ್ರಾಜುಯೇಷನ್ ಡೇ ಅಂದ್ರೆ? ನಿನಗೆ ಯಾವ ಮಾಡ್ಕೊ ಬಂದ್ವಿ? ವೆಡ್ನೆಸ್ಡೇ. ಹಾಂ, ಏನಿತ್ತು ಗ್ರಾಜುಯೇಷನ್ ಡೇ? ಏನು ಮಾಡಿ ದಬ್ಬಾಕ್ಬಿಟ್ಟು ಬಂದೆ? ಏನು ದಪ್ಪಾಕಿಲ್ಲ, ಹೋಗ್ಬಿಟ್ಟು ಒಂದು ಕೋಟ್ ಹಾಕೊಂಡು ನಿಂತ್ಕೊಂಡಿತ್ತು ಅಷ್ಟೇ. ಹಾಂ. ಬೇರೆ ಓ, ಆ ಥರ ನಮಗೆಲ್ಲ ಕಾನ್ವೊಕೇಶನ್ ಡೇ ಮಾಡೋರು ಅವಾಗ. ಹಾಂ, ಈಗ ಗ್ರಾಜುಯೇಷನ್ ಡೇ ಈಗಲಿಂದನೇ ಸ್ಟಾರ್ಟ್ ಇವಳಿಗೆ. ಇನ್ನೂ ಏನಿಲ್ಲ ಎತ್ತಿಲ್ಲ, 5th ಮುಗಿಸವಳೆ, ಈಗಲೇ ಗ್ರಾಜುಯೇಷನ್ ಡೇ ಅವಳಿಗೆ. ಏನೇನು ಕೊಟ್ಟರು? ಸರ್ಟಿಫಿಕೇಟ್. ಹಾಂ,
ಆಮೇಲೆ ಇದೇನೋ ಏನಂತ ಕರೆದ್ರು ಜೊತೆಯಲ್ಲಿ ಅವಳನ್ನ? ಹಂಬಲ್ ಅರಣಿಕ. ಹಂಬಲ್ ಅರಣಿಕ. ಏನಂತಾನೆ ಗೊತ್ತಿಲ್ಲ ನನಗೆ. ಆ ಇದು ಪಪ್ಪ ಹೇಳ್ತಲ್ಲ ಮೊನ್ನೆ, ಆ, ಪಪ್ಪ ಹೇಳ್ತಲ್ಲ, ಪಪ್ಪ ಹೇಳ್ತೀವಿ ಒಮ್ಮೆ ಹಂಬಲ್ ಮೀನಿಂಗ್ ಹೀಗೆ ಆ. ಏನ್ ಹೇಳ ಅದಲ್ಲ, ಹೇಳು. ಮಗು ತರ ಮನ್ಸು. ಅಯ್ಯಯ್ಯೋ. ಪಪ್ಪ ಅದಲ್ಲ ಹೇಳಿದ್ದು, ಪಪ್ಪ ಅದಲ್ಲ ಹೇಳಿದ್ದು, ಪಪ್ಪ ಅದಲ್ಲ ಹೇಳಿದ್ದು, ಪಪ್ಪ ಅದಲ್ಲ ಹೇಳಿದ್ದು, ಪಪ್ಪ ಅದಲ್ಲ ಹೇಳಿದ್ದು. ಹಂಬಲ್ ಅರಣಿಕ. ಸರಿ, ಏನ್ ಕೊಟ್ರು ತೋರ್ಸು. ಒಮ್ಮೆ ಒಮ್ಮೆ ಪಪ್ಪ ಏನ್ ಮಮ್ಮಿ ಅಂದಿದ್ದು? ನಂಗೂ ಹಂಬಲ್ ಮರ್ತೋಗೈತೆ, ಮೀನಿಂಗು ಮರ್ತೋಗೈತೆ. ಏನ್ ಹೇಳಿದ ಹೇಳು. ಹೇಳಪ್ಪ. ಹೇಳು. ಒಬ್ಳಿಗೆ ಇನ್ನೂ ನೆನಪಿಲ್ಲ. ಇಲ್ಲಿ ಇದೊಂದು, ಆ, ಇದು ಆ, ಆಮೇಲೆ ಇದು ಕಪ್ಪು. ಆ, ಆಮೇಲೆ ಗ್ರಾಜುಯೇಷನ್ ಇದೆ ಅಲ್ಲ, ಗ್ರಾಜುಯೇಷನ್ಗೆ ಸರ್ಟಿಫಿಕೇಟ್ ಅದು. ಆ, ಇದು ನೆವರ್ ಸ್ಟಾಪ್ ಲರ್ನಿಂಗ್. ಆ, ಪೋಯಂ ಬರ್ದು ಕೊಟ್ಟವ್ರೆ. ಸ್ಟಾಪ್. ಆ, ಸರಿ ಸರಿ. ನಮಗೆಲ್ಲ ನಿನಗೂ ಇರಲಿಲ್ಲ ಅಲ್ಲ ಜೊತೆ, ನಾನು ನೋಡ್ದಂಗೆ ನಿನಗೂ ಗ್ರಾಜುಯೇಷನ್ ಇಲ್ಲ. ಫೇರ್ವೆಲ್ ಡೇ ಮಾತ್ರ ಮಾಡ್ತಾರೆ, ಮಾಡ್ಬೋದು. ಈ ಸತಿ ಮಾಡ್ತಾರೆ ಫೇರ್ವೆಲ್ ಡೇನ. 9th ಅಲ್ಲಿ ಮಾಡಿದ್ರಾ? ಇಲ್ಲ ಅಲ್ಲ, 9th 10th ಅವ್ರಿಗೆ ಮಾಡಿ. ಅಲ್ಲ ನಿಮಗೆ ಮಾಡಿಲ್ಲ. ಈ ಸತಿ ಅವನಿಗೆ 10th ಫೇರ್ವೆಲ್ ಡೇ ಐತೆ, ನಿನಗೆ ಈ ವರ್ಷನೇ ಅನ್ಸುತ್ತೆ ಗ್ರಾಜುಯೇಷನ್ ಡೇ. ಲಾಸ್ಟ್ ಇಯರ್ ಇರಲಿಲ್ಲ, ಹೊಸದಾಗಿ ಇವಾಗ ಸ್ಟಾರ್ಟ್ ಮಾಡಿದ್ದಾರೆ. ಅಂದ್ರೆ ಕ್ಯಾಂಪಸ್ ಐತಲ್ಲ ಒಮ್ಮೆ, ಚಾಂಪ್ಸ್ ಮತ್ತೆ ಈ ಕಿಡ್ಸ್ ಅಂತ, ಅಲ್ಲಿಂದ ಅಲ್ಲಿಗೆ ಹೋಗ್ಬೇಕಾದ್ರೆ ಕಿಡ್ಸ್ ಇಂದ ಚಾಂಪ್ಸ್ ಬರೋರಿಗೆ ಅವ್ರಿಗೂ ಮಾಡೋರೆ. ಬೇಡ ಬೇಡ, ಒಟ್ನಲ್ಲಿ ಇವಾಗ ಅಲ್ಲ, ಒಟ್ನಲ್ಲಿ ಇವಾಗ ನನ್ನ ಮಗಳು ಗ್ರಾಜುಯೇಷನ್ ಡೇ ಮುಗಿಸೋಳೆ. ಯಾರಾದ್ರೂ ಕೇಳಿದಾಗ ವಾಟ್ ಹ್ಯಾವ್ ಯು ಸ್ಟಡೀಡ್ ಅಂದ್ರೆ ಐ ಆಮ್ ಅ ಗ್ರಾಜುಯೇಟ್. ಯಾವುದು 5th ಗ್ರಾಜುಯೇಟು? ನಿಮ್ಗಳ ಹೆಂಗ್ ಮಮ್ಮಿ ಮಾಡ್ತಿದ್ರು ಗ್ರಾಜುಯೇಷನ್ ಡೇ? ನಮಗೆಲ್ಲ ಗ್ರಾಜುಯೇಷನ್ ಡೇ ಅಂದರೆ ಫುಲ್ಲು ಹೈ ಲೆವೆಲು. ಏನು ಎಕ್ಸ್ಪೆಕ್ಟೇಷನ್ನೇ ಮಾಡಲ್ಲ, ಆ ಥರ ಲೆವೆಲ್ ನಮ್ದೆಲ್ಲ. ಹೆಂಗೆ ಅಂದರೆ ಎಕ್ಸಾಮ್ ಮುಗಿಸೋದು, ಮುಗಿಸಿದ ತಕ್ಷಣ ಸರಸ್ವತಿ ಪೂಜೆ ಅಂತ ಮಾಡೋರು. ಮುಗಿದ್ಮೇಲೆ ಮುಗಿಯಕ್ಕೆ ಮುಂಚೆನೇ ಮಾಡೋರು, ನೆನಪಿಲ್ಲ ಅಷ್ಟು. ಒಟ್ಟಲ್ಲಿ ಪ್ರತಿ ವರ್ಷನೂ ಇರೋದು. ಇವಾಗೆಲ್ಲ ಹೆಂಗೆ ಅಂದರೆ ನಿಮಗೆ 10th ಅಲ್ಲಿ ಮೇ ಬಿ ಮಾಡ್ತಾರೆ ಅನ್ಸುತ್ತೆ, ಬೇರೆ ಟೈಮಲ್ಲಿ ಮಾಡಲ್ಲ. ಕರೆಕ್ಟಾ? ನಿಂದು ಇದ್ರಲ್ಲೂ 10th ಹೇಳಿದ್ದು ಪೂಜೆ ಇದೆ ಅಂದ್ಬಿಟ್ಟಲ್ವಾ, ಹಾಲ್ ಟಿಕೆಟ್ ಕೊಡೋದಕ್ಕೆ. ಸೊ ನಮ್ಗೆಲ್ಲ ಹಂಗಲ್ಲ, ಪ್ರತಿ ವರ್ಷನೂ ಇರ್ತಿತ್ತು. ಆ ಕಲರ್ ಡ್ರೆಸ್ ಹೇಳೋರು, ಯೂನಿಫಾರ್ಮ್ ಇಲ್ಲ ಅವತ್ತೊಂದಿನ. ಕಲರ್ ಡ್ರೆಸ್ ಹಾಕೊಂಡು ಫುಲ್ ಖುಷಿಯಾಗಿ ಹೋಗವಿ, ಜೋರಾಗಿ ಏನೋ ಮಾಡ್ತಾರೆ ಅಂತ. ಒಂದು ಚಾಕ್ಲೇಟ್ ಕೊಟ್ಬಿಟ್ಟು ಕಳ್ಸೋರು ವಾಪಸ್. शाबाश बेटा, बहुत बढ़िया मुन्ना. ಅವಾಗ ಚಾಕ್ಲೇಟ್ ಎಷ್ಟು ಗೊತ್ತಾ? ಕಾಸ್ಟ್ಲಿ, ಸಖತ್ ಕಾಸ್ಟ್ಲಿ ನಮ್ಗೆಲ್ಲ. ಎಷ್ಟು? 4 ಆಣಿ 50 ಪೈಸಾ. ಇವಾಗೆಲ್ಲ ನಿಮ್ಗೆ 1 ರೂಪಾಯಿಗೂ ಸಿಗಲ್ಲ ಅನ್ಸುತ್ತೆ ಚಾಕ್ಲೇಟ್ ಚೆನ್ನಾಗಿರೋದು. ನಮ್ಗೆಲ್ಲ ಅವಾಗ 4 ಆಣಿ 50 ಸಿಗುತ್ತಲ್ಲ ಯಾವ್ದು ಪಲ್ಸು, ಮೇ ಬಿ ಆ ಥರದ್ದೇ. ಅವಾಗೆಲ್ಲ 4 ಆಣಿ 50 ಪೈಸಾ ಅಷ್ಟೇನೆ. ನಮ್ಗೆ ಇಂಡಿಪೆಂಡೆನ್ಸ್ ಡೇ ಮಾಡಿದ್ರು ಅಷ್ಟೇ, ಅಂದ್ರೆ ಫಂಕ್ಷನ್ ಚೆನ್ನಾಗಿ ಮಾಡೋರೆಲ್ಲ. ಮಾರ್ಚ್ ಫಸ್ಟ್ ಇಂದ ಹಿಡಿದು ಇಲ್ಲೆಲ್ಲ ಕಮ್ಮಿ, ನಿಮ್ಗೆಲ್ಲ. ನಮ್ಗೆಲ್ಲ ಮಾರ್ಚ್ ಒಂದ್ ನಿಮಿಷ, ಗ್ರಾಜುಯೇಷನ್ ಹೈ ಲೆವೆಲ್ ಅಂದ್ರಿ, ಒಂದ್ ಚಾಕ್ಲೇಟ್ ಕೊಡೋದಷ್ಟೇ. ನಮ್ದು ಅದೇ ಹಾಕೋಣ ಹೈ. ಅವಾಗ 5 ರೂಪಾಯಿ 4 ಆಣಿಗೆ ಎಷ್ಟು ವ್ಯಾಲ್ಯೂ ಇತ್ತು ಗೊತ್ತಾ ಎಷ್ಟು? ಅವಾಗ ಅಂದ್ರೆ ಅದ್ರ 4 ಆಣಿ ಅಂದ್ರೆ ಇವಾಗ ಎಷ್ಟಾಗಿರ್ತದೆ? ಇವಾಗ 4 ಆಣಿ ಅಂದ್ರೆ ಒಂದು 5 ರೂಪಾಯಿ ಲೆಕ್ಕ ಅನ್ಕೋ. ಯಾಕಂದ್ರೆ ಡೈರಿ ಮಿಲ್ಕ್ ಚಾಕ್ಲೇಟ್ 5 ರೂಪಾಯಿ ಸಿಗುತ್ತಲ್ವಾ. ನಮ್ಗೆ ಅವಾಗ 4 ಆಣಿ ಚಾಕ್ಲೇಟ್ ಅದ್ರ ವ್ಯಾಲ್ಯೂ ಅಷ್ಟೇ. ಇಂಡಿಪೆಂಡೆನ್ಸ್ ಡೇಗೂ ನಮ್ಗೆ ಹಂಗೆ ಮಾಡ್ತಿದ್ದು, ಚಾಕ್ಲೇಟ್ ಕೊಟ್ಬಿಟ್ಟು ಕಳ್ಸೋರು ಅಂದ. ಹೇಗಿತ್ತು ರಾಮನವಮಿ? ರಾಮನವಮಿ ಹಬ್ಬದ ಶುಭಾಶಯಗಳು ಇವತ್ತಿಂದು. ಎಷ್ಟು ಬೇಗ ಹೇಳ್ಬಿಟ್ರು. ಇವತ್ತು ರಾಮನವಮಿ ಐತೆ. ಆ್ಯಕ್ಚುಲಿ ನಾನೇನು ಅಂದ್ಕೊಂಡಿದ್ದೆ, ಅವತ್ತು ಗುರುವಾರ, ನಿನ್ನೆ ಬೆಳಗ್ಗೆ ಎದ್ದ ತಕ್ಷಣ ಇವತ್ತು ರಾಮನವಮಿ ಅಂದ್ಕೊಂಡು ನಾನೆಲ್ಲ ರೆಡಿ ಮಾಡ್ಕೋಬೇಕು, ಪೂಜೆ ಮಾಡಬೇಕು ಅಂತೆಲ್ಲ ಮಾಡಿದ್ರೆ, ನಿನ್ನೆ ರಾಮನವಮಿ ಯಾರೂ ಮಾಡೇ ಇಲ್ಲ, ಎಲ್ಲ ಇವತ್ತು ಮಾಡಿದ್ದಾರೆ, ಶುಕ್ರವಾರ. ಸೊ ನಮ್ಮ ಆಫೀಸ್ ಹತ್ರನೂ ಹಾಗೇನೆ ಶುಕ್ರವಾರ ಅಂದ್ಬಿಟ್ಟು ಇವತ್ತು ಕೆಳಗಡೆ ಎಲ್ಲ ಮಾಡಿದ್ದಾರೆ. ಚೆನ್ನಾಗಿ ಮಾಡಿದ್ರೆ ಎಲ್ಲ. ಅಲ್ಲೂ ಪಾನಕ ಮಜ್ಜಿಗೆ ಎಲ್ಲ ಕುಡಿದ್ಬಿಟ್ಟು ಗಂಟ್ಲೆಲ್ಲ ಕಟ್ಬಿಟ್ಟೈತೆ. ಇನ್ನು ಮನೇಲಿ ಇವಾಗ ಮಾಡೋಣ ಅಂದ್ಕೊಂಡು ಬಂದೆ, ಪೂಜೆ ಮಾಡಿಬಿಟ್ಟು ಸುಮ್ಮನಿದ್ದೀವಿ, ಏನೂ ಮಾಡಿಲ್ಲ. ಮನೇಲಿ ತಂದಿರೋದು ಹಂಗೆ ಐತಿ. ಪಾನಕ ಎಲ್ಲ ಬೇಡ ಅಂದ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟಿದ್ದೀವಿ. ಕುಡಿಯಲ್ಲ, ನಾನು ಒಬ್ಬಳೇ ಕುಡಿಬೇಕು. ನಾಳೆ ಮಾಡೋಣ.
ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಹೆಚ್ಚಿನ ವಿಡಿಯೋಗಳಿಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಬಾಯ್. ಬಾಯ್ ಬಾಯ್. ಗುಡ್ ಬಾಯ್.